ಕೆರೆಗೆ ನೀರಿಗೆ ಬಂದದಲ್ಲ, ಹಾಂ ಇವ್ರು ಬಂದ್ಬಿಟ್ಟಿದ್ರೆ ಸರಿ ಹೋಗುದು. ಹಾಂ ಈ ಫೋಟೋ ತಕ್ಕೋಕ್ ಹೋಗೋರಲ್ಲ, ಅದು ಬಂದು ಹೊಡ್ದ್ಬಿಟ್ಟದೆ. ವಾಪಸ್ ಕಟ್ಟೋಣ ವಾಪಸ್ ಕಟ್ಟೋಣ. ಎಲ್ಲಿ ಆನೆ ಹೆಜ್ಜೆ, ಎಲ್ಲ ಕಡೆ ಆನೆಲಿದ್ದಿ. ಇಲ್ಲಿ ಜನ ಎಷ್ಟು ಭಯದಿಂದ ಬದುಕ್ತಾರ ಬೇಡ, ಏನ್ ಕತೆ. ಯಬ್ಬಾ. ಹಾಯ್, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾವು ಕಾಡಿನ ಮಧ್ಯೆ ಇರೋ 2 ಊರುಗಳಿಗೆ ಹೋಗ್ತಿದ್ದೀವಿ. ಅದು ಎಲ್ಲಿದೆ ಅಂತಂದರೆ, ಪ್ರೇಮದಿ ದುಡ್ಡಿ ಹೋಗಿದ್ವಲ್ಲ, ಅದರಿಂದ ಮುಂದೆ ಆ 2 ಊರುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಆ 2 ಊರು ಯಾಕೆ ಚೆನ್ನಾಗಿದೆ, ಇದು ಯಾಕೆ ಹಿಂಗಾಯಿತು ಅಂತ ತಿಳ್ಕೊಳ್ಳೋಣ ಅನ್ನೋ ಕುತೂಹಲದಿಂದ ಹೋಗ್ತಾ ಇದ್ದೀವಿ. ಆ ಊರಿನ ಪರಿಸ್ಥಿತಿ ಹೆಂಗಿದೆ ಅಂತ ನಮಗೂ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗೋಣ, ಅಲ್ಲಿ ಏನಿದೆ, ಆ ಪರಿಸ್ಥಿತಿಗಳೇನಿದೆ, ಅಲ್ಲಿ ಜನ ಹೆಂಗೆ ಬದುಕ್ತಾರೆ. ಯಾಕೆ ಅಂತಂದರೆ ಆ ರೋಡ್ಗಳು ನೋಡಿದ್ರೆ, ನೀವೇ ನೋಡಿದ್ದೀರಾ, ಆ ರೋಡ್ಗಳು ನೋಡಿದ್ರೆ ಅವ್ರು ಜರ್ನಿ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಬನ್ನಿ ಅಲ್ಲೋಗಿ ಅವ್ರ ಬಾಯಲ್ಲೇ ಕೇಳಿ ಏನು ವಿಷಯ ಏನು ಅಂತ ಪೂರ್ತಿ ತಿಳ್ಕೊಂಡು. ಅವತ್ತಿನ ಥರ ಹಾಕ್ಬಾರ್ದು ಅಂದ್ಬಿಟ್ಟು ಇವತ್ತು ಹೋಗ್ತಾನೆ ಹಣ್ಣನ್ನು ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿರೋದು ಹಾಕೋಣ. ಹಾಂ, ಅದು ಬೇಡ, ದಪ್ಪ ಇರೋದು ಹಾಕಿ ಸ್ವಲ್ಪ. ಆ ಏಲಕ್ಕಿನೇ ಹಾಕಿ, ಬಟ್ ದಪ್ಪ ಇರೋದಿಲ್ವಾ, ಅದು ಹಾಕಿ ಪರವಾಗಿಲ್ಲ. ಪಾಪ ಅಂಗಡಿಯವರು ಇಷ್ಟಪಟ್ಟು ಅವರು ಸಪ್ರೇಟ್ ಆಗಿ ಹಾಕ್ತಾರೆ. ಯಾರು ಕುರಿ ಮುಂದೆ ದುಡ್ಡಿಗೆ ಬರೋ ಪ್ರಯತ್ನ ಮಾಡಬೇಡಿ, ಬಿಕಾಸ್ ತುಂಬ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಈಗ ಲಾಸ್ಟ್ ವೀಕು ಆನೆ ಹೊಡೆದ್ಬಿಡ್ತಂತ ಯಾರನ್ನು. ಈಗ ಬರಬೇಕು ಅಂತಂದರೆ ತುಂಬ ಪರ್ಮಿಷನ್ ಬೇಕು. ಈಗ ನಾವು ಪಾಪ ಯಾರಿಗೋ ಫೋನ್ ಮಾಡ್ತಿ ಮಾತಾಡ್ತಿ ಬರ್ತಿದ್ದೀವಿ. ಅವರು ಹಣ್ಣು ಕೊಡೋಕೆ ಹೋಗಿಟ್ಟಿದ್ದೀವಿ ಅಂತ ಹೇಳಿದ್ದಕ್ಕೆ ಬಿಡ್ತಿದ್ದಾರೆ. ನೆಕ್ಸ್ಟ್ ಯಾರು ದಯವಿಟ್ಟು ಬರೋ ಪ್ರಯತ್ನ ಮಾಡಬೇಡಿ. ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಇದ್ರೂ ಬೇಕಾದ್ರೆ ಏನಾದ್ರು ಹೆಲ್ಪ್ ಇದ್ರೆ ಹೇಳಿ, ಇಲ್ಲ ಕಮೆಂಟ್ ಮುಖಾಂತರ ಮಾಡಿ. ಬೇಕಾದ್ರೆ ನಾನು ಯಾರಾದರೂ ರೀಚ್ ಆಗಿ ಕೊಡ್ಸೋ ಪ್ರಯತ್ನ ಮಾಡ್ತೀನಿ. ನೀವು ಬಂದು ಮತ್ತೆ ಬರೀ ಕೈಯಲ್ಲಿ ವಾಪಸ್ ಹೋಗೋ ಥರ ಅಂತೂ ಮಾಡ್ಕೋಬೇಡಿ. ನಾವು ಹಣ್ಣು ತಗೊಂಡ್ವಲ್ಲ ಅಂಗಡಿಯವರು, ಪಾಪ ಅಂಗಡಿಯವರು ಹೆಚ್ಚು ಕಡಿಮೆ 2 kg ಅಷ್ಟು ಹಣ್ಣನ್ನ ಎಕ್ಸ್ಟ್ರಾ ಕೊಟ್ಟರು. ನಾವು ಹೆಲ್ಪ್ ಮಾಡೋಕೆ ಹೋಗ್ತೀವಿ ಅಂತಂದರೆ ಯಾವ್ದಾರ ಮುಖಾಂತರದಲ್ಲಿ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೆರೆ ಇರೋಂಗಿದೆ, ಸಣ್ಣ ಕೆರೆ. ಓಹೋ, ಈ ರೋಡ್ ಅದಕ್ಕಿನ್ನ ವರ್ಷ್ಟು. ಇದು ಕಾಡಿನ ಮಧ್ಯೆ ಇರುವಂತ ಊರು. ಇವ್ರ ಜೀವನಗಳು ಹೆಂಗು ಏನು ಯಪ್ಪ. ಇಲ್ಲಿ ಆನೆ ಲದ್ದಿ ಹಾಕಿದೆ, ಇಲ್ಲಿ ನೋಡಿ, ಇಲ್ಲೂ ಇದೆ. ಅದಕ್ಕೆ ಅವ್ರು ಅಷ್ಟು ಸಲ ಹೇಳೋದು ಹೋಗ್ಬೇಡಿ ಅಂತ. ಆನೆ ಏನಾದ್ರೂ ಸ್ಟ್ರೈಕ್ ಆದ್ರೆ ಯಾರು ಹೊಣೆ? ಇಲ್ಲಿ ನೋಡಿ, ಇಲ್ಲೂ ಇದೆ. ನೀವ್ ಯಾವತ್ತೂ ಜೀವ ಕೈಲಿಟ್ಕೊಂಡೇ ಕೂತ್ಕೊತೀರ. ಟ್ರಾಕ್ಟರ್ ಹೋಗ್ತಾ ಐತೆ. ಥ್ಯಾಂಕ್ಸ್ ಅಣ್ಣ. ಎಲ್ಲ ಕಡೆ ಆನೆಲಿದ್ದಿ. ಇಲ್ಲಿ ಜನ ಎಷ್ಟು ಭಯದಿಂದ ಬದುಕ್ತಾರ ಬೇಡ, ಏನ್ ಕತೆ. ನಿಜ ಹೇಳ್ಬೇಕು ಅಂದ್ರೆ ನಾವೇ ನೆಮ್ಮದಿ ಬದುಕ್ತಿರೋರು. ಓಹೋ, ಸೌಮ್ಯವ್ರ ಅಲ್ಲಿರೋದು ಊರು. ಯಬ್ಬಾ, ಈ ತರ ರೋಡು. ಇಲ್ಲಿ ಆನೆ ಎಲ್ಲ ಮೇಯ್ಕೊಂಡು. ಬಿದ್ರ ಕಾಡು. ರೋಡ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಓಹೋ, ಎಲ್ಲ ಕಡೆ ಆನೆ. ನಾವು ಹುಷಾರಾಗಿ ಹೋಗ್ಬೇಕು. ಆನೆ ಲದ್ದಿಟ್ಟಿದೆ ನೋಡಿ. ಈಗ ತಾನೇ ಇಟ್ಟೈತೆ.
ಈ ಜರ್ನಿ ನಮ್ಮನ್ನು ಸಿಕ್ಕಾಪಟ್ಟೆ ಭಯಪಡಿಸಿದಂತೂ ನಿಜ. ಯಾಕೆಂದರೆ ಇಲ್ಲಿ ನೋಡ್ತಿರೋ ಹೆಜ್ಜೆಗಳೆಲ್ಲ ಆನೆ ಹೆಜ್ಜೆಗಳೇ. ಇದನ್ನು ನೋಡಿ ನಾನಂತೂ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ. ಬಟ್ ಸೌಮ್ಯವ್ರಿಗೆ ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರು ಇನ್ನೂ ಸಿಕ್ಕಾಪಟ್ಟೆ ಭಯಪಡ್ತಾರೆ ಅಂತ. ಅದಾದಮೇಲೆ ನಾವು ವಾಪಸ್ ಹೋಗಬೇಕು ನಿರ್ಧಾರ ಮಾಡಿದ್ದಂತೂ ನಿಜ. ವಾಪಸ್ ಹೊಟ್ಟೋಗೋಣ, ವಾಪಸ್ ಹೊಟ್ಟೋಗೋಣ. ಎಲ್ಲಿ ಆನೆ ಹೆಜ್ಜೆ? ಸೌ ಎಲ್ಲ ಕಡೆ ಆನೆ ಬುದ್ಧಿ. ನಿಜವಾಗ್ಲೂ ನಾವು ನಮ್ಮ ಜೀವನ ಕೈಲಿಡ್ಕೊಂಡು ಬಂದಿದ್ವಿ. ಇಲ್ಲಿಗೆ ಬಂದು ಈ ಊರನ್ನ ನೋಡಿದ ಮೇಲೆ ನಮಗೆ ವಾಪಸ್ ಧೈರ್ಯ ಬಂತು. ಆ ಊರಿಗೆ ಬಂದಾದಮೇಲೆ 5 ನಿಮಿಷದವರೆಗೂ ನಮಗೆ ಎಷ್ಟು ಉಸಿರು ಕಟ್ಟಿತ್ತು ಅಂತಂದರೆ ಅದನ್ನು ಹೇಳ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ, ಅಷ್ಟು ಭಯಪಟ್ಟಿದ್ವಿ ನಾವು. ಗೌಡ್ರೆ ನಮಸ್ತೆ, ಚೆನ್ನಾಗಿದ್ದೀರಾ? ಹಬ್ಬ ಗೌಡ್ರೆ ಹೆಂಗಿದ್ದೀರಾ ಗೌಡ್ರೆ ಇಲ್ಲಿ ನೀವು? ಏನು ಮಾಡುವ, ಈ ರಾಸಿಗೆ ಸಲುವಾಗಿ ಇದ್ದೀವಿ. ನಿಜ, ನಿಮ್ಮ ಜೀವನಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ಗೌಡ್ರೆ. ಅಲ್ಲ, ಇಲ್ಲಿ ಬರಕ್ಕೆ ಇಲ್ಲಿ ಬಿಡ್ತಿರಲ್ಲ, ಅದು ಪರ್ಮಿಷನ್ ತಗೊ ಬಂದ್ವಿ. ಹೆಂಗಿದ್ದೀರ ಅಣ್ಣ ಇಲ್ಲಿ ನೀವೆಲ್ರು? ನಾವು ಇಲ್ಲಿ ಕುರಿಮನಿ ದೊಡ್ಡಿಗೆ ಒಂದ್ಸಲ ಶೂಟಿಂಗ್ ಅಂತ ಬಂದಿದ್ವಿ. ಇಲ್ಲಿ ಒಂದು ಊರೈತೆ ಅಂತ ಗೊತ್ತಿತ್ತು, ನಾವು ನೋಡಿರ್ಲಿಲ್ಲ. ನೀವು ಈ ಊರ್ನ ಇಷ್ಟು ದೂರ ಐತೆ ಅಂತ ನೋಡಿರ್ಲಿಲ್ಲ. ನಾನು ಇದೆಲ್ಲ ಒಂದು 4 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ ಅಂತ ಅನ್ಕೊಂಡಿದ್ದೆ ಅಣ್ಣ. ಇಷ್ಟು ದೂರ ಐತೆ, ಇಷ್ಟು ಹೆಂಗ್ ಅಣ್ಣ, ನನ್ನ ಮಾತೇ ಬರ್ತಿಲ್ಲ ನಂಗೆ. ಅಲ್ಲ, ನಮ್ಗೇನ್ ಅದೇನ್ ತೊಂದ್ರೆ ಇಲ್ಲ, ನಾವು ಪರ್ಮಿಷನ್ ಕೊಟ್ರ ಐತರ ಚೆಕ್ ಪೋಸ್ಟ್ ಅಲ್ಲಿ. ನಾವು ಕುರಿಮನಿ ದುಡ್ಡಿಗೆ ಹೋಗ್ತೀವಿ ಅನ್ಬಿಟ್ಟು ಬಂದ್ಬಿಟ್ವಿ. ಇಷ್ಟು ದೂರ ಪರ್ಮಿಷನ್ ಕೊಡಲ್ವ ಇಲ್ಲಿಗೆ? ಕೊಡಲ್ರು ಒಳಗಡೆ. ಈಗ ಆನೆ ಒಬ್ರು ಅಟ್ಯಾಕ್ ಮಾಡ್ಬಿಟ್ಟು ಹೋದವ್ರ ಕುರಿ ಮಂದಿ ಹತ್ರ ಏನು ಸಾಯಿಸ್ಬಿಡ್ತಾವ್ರ? ಎಷ್ಟೊತ್ನಲ್ಲಿ? ಮಧ್ಯಾಹ್ನ 1:30-2 ಗಂಟೆಲಿ. ಅವ್ರ ಹಂಗೆ ಕೆರೆಗೆ ನೀರಿಗೆ ಬಂದದಲ್ಲ, ಇವ್ರು ಬಂದ್ಬಿಟ್ಟಿದ್ರೆ ಸರ್ ಹೋಗುದು. ಈ ಫೋಟೋ ತಕ್ಕೋಕ್ ಹೋಗೋರಲ್ಲ, ಅದು ಬಂದು ಕಾರ್ ನಿಲ್ಸ್ಬಿಟ್ಟು ಹೌದು, ಅಲ್ಲಿ ನಿಲ್ಸ್ಬಿಟ್ಟು ಹೋಗೋರಲ್ಲ, ಅದು ಜನ ಹೊಡೆದು ರೂಢಿಯಾಗಿರುವ ಆನೆ. ಇಲ್ಲಿ ನೋಡಿ, ಕೆಳಗೆ 1 ಕಿಲೋಮೀಟರ್ ಇಂದ ಇಲ್ಲಿ ಗಂಟೆ ತಗೊಳ್ಕೊಂಡ್ ನೋಡ್ತಾ ಹೋಗ್ತು. ಹಿಂಗೆ ಫೋಟೋ ತಕ್ಕೋಕ್ ಹೋಗಿ ಬೆಂಗಳೂರು ಬಂದಿದ್ರು, ಅಲ್ಲಿಂದ ತಗೊಳ್ಕೊಂಡ್ ನೋಡ್ತು. ನಮ್ಮ ಮನೆನೇ ಉಳಿಸ್ಬಿಟ್ಟದೇನೋ ಅಂತಿದ್ದು, ಹಿಂಗೆ ನಿಂತ್ಕೊಂಡದು. ರಾಶಿನೇ ಇರ್ತವೆ ಅನ್ಸುತ್ತೆ ಆನೆಗಳು ಜಾಸ್ತಿ. ಅವು ಗುಂಪು ಏನು ಮಾಡಲ್ಲ, ಒಂಟಿ ಇದ್ರೆ ಮಾಡ್ತಾರ. ಮೇಲೆ ಈಗ ನಿಮ್ಗೆ ಈ ರೋಡ್ ಬಿಟ್ರೆ ಇನ್ನೆಲ್ಲ ರೋಡ್ ಇಲ್ವಾ? ಇಲ್ಲ, ಇದೇ ರೋಡ್. ಇದೊಂದೇ ರೋಡು, ಇದೊಂದೇ ರೋಡಲ್ಲಿ ಬರ್ಬೇಕು, ಇದೊಂದೇ ರೋಡಲ್ಲಿ ಹೋಗ್ಬೇಕು. ಮತ್ ಜೀವನ ಹೆಂಗೆ ನಿಮ್ದು? ಅದೇ ಈ ಟ್ರ್ಯಾಕ್ಟ್ರು ಅವು ಬಂದಾಗ, ಕಾರು ಎಕ್ಸೆಟ್ನವ್ರು ಬಂದಾಗ ಹಸಿಟ್ಟು, ಅಕ್ಕಿ, ರೇಸನ್ನು ತಗೊಂಬಂದು ಇಟ್ಕೋಬೇಕು. ಎಷ್ಟು ವರ್ಷದಿಂದ ಇದ್ರಿ ಗೌಡ್ರಿ ಇಲ್ಲಿ? ನಾನು ಇಲ್ಲೇ ಹುಟ್ತವ್ರು. ಅಯ್ಯೋಯ್ಯೋ, ನಮ್ಮ ತಂದೆಯರು ಬಂದು ಸೇರಿದ್ದದ್ದು ಇಲ್ಲಿ ಸುಮಾರು 90-100 ವರ್ಷ ಆಯ್ತಾ. ಕೂತ್ಕೊಳ್ಳಿ. ಸರಿ, ಇಲ್ಲಿ ನಿಮ್ ಜೀವನ ಹೆಂಗೆ, ನೀವು ಹೆಂಗೆ ಜೀವನ ಮಾಡ್ತಾ ಇದ್ದೋ? ರಾಗಿ, ಎಳ್ಳು, ಅವರೆಕಾಳು, ಮೆಣಸಿನ್ಕಾಯಿ ಎಲ್ಲ ಬೆಳೀತಾ ಇದ್ದೋ. ಇಲ್ಲಿ ಒಂದ್ 50 ಕೊಳ ಇದ್ರು, 4 ದುಡ್ಡಿ ಇದ್ದೋ ಇಲ್ಲಿ. ಎಲ್ರು ಬಿಟ್ಬಿಟ್ಟು ಹೊಂಟೋದ್ರು ಆನೆ ಕಟ್ಟಕ್ಕೆ. ಅದಕ್ಕೆ ಕುರಿಮನಿ ದುಡ್ಡಿನೂ ಖಾಲಿ ಆಗಿದೆ, ಅದಕ್ಕೆ ಖಾಲಿ ಆಗದೆ. ಅಲ್ಲಿ 50 ಕೊಳ ಇದ್ರು ನೋಡಿ, ಅವರು ಬಿಟ್ಬಿಟ್ಟು ಏನ್ ಹೆಸರು ಹೇಳ್ತಾರೆ? ಕೋಣಗುಂದಿ ಅಂತ ತಾಯಿ. ಕೋಣಗುಂದಿ. ಈಗ ನಿಮ್ಗೆ ಫೆನ್ಸ್ ಹಾಕ್ಬಿಟ್ಟಿರೋದು ಆನೆಗಳು ಬರಬಾರ್ದು ಅಂತ. ಅವರು ಬೆಂಗಳೂರು ರೋಡ್ ಜಮೀನ್ ತಕೊಂಡವ್ರೆ, ಮನೆಯವರು ಇದು ಹಾಕಿರೋದು. ಆ ಮನೇಲಿ ವಾಸ ಇದಾರ? ಅಲ್ಲಿ ಹೋಯ್ತಾರೆ ಬರ್ತಾರೆ, ಅವ್ರು ಇಲ್ರ. ಇಲ್ಲಿ ಹೆಂಗ್ ಬರ್ತಾರೆ ಆನೆಗೆ? ಅಲ್ಲಿಂದ ಕಾರಲ್ಲಿ ಬರ್ತಾರೆ ಅವರು. ಆದ್ರೂ ಸಖತ್ ಭಯ ಆಗುತ್ತೆ. ಇನ್ನು ಹಂಗೆ ಕಾಣಿಸ್ತಿದೆ. ಇದು 4 ಎಕರೆ ಇಬ್ಬರು ತಕೊಂಡವ್ರೆ ನೋಡ. ಅಲ್ಲಿ ಆ ಕಡೆ ಇರೋದು ಒಬ್ರು ತಕೊಂಡವ್ರೆ. ಇದೆಲ್ಲ ಗೌರ್ಮೆಂಟ್ ಜಮೀನ್ ಅಲ್ಲ, ಬೇರೆ ಕಂದಾಯ ಜಮೀನು. ಕಂದಾಯ ಜಮೀನು ಯಾರೋ ನೀವು ಮಾಡಿದವ್ರನ್ನ ತಗೊಂಡು ಇದ್ ಮಾಡ್ಕೊಂಡಿದ್ದಾರೆ ಅವರು. ಈ ಜಮೀನು ದೂನ್ತೂರ್ ಅವ್ರದ್ದು, ಹೊನ್ನಳ್ಳಿ ಅವ್ರದ್ದು. ಅವರು ಅವರಿಂದ ತಕೊಂಡವ್ರೆ. ಸರಿ, ಬನ್ನಿ. ನಿಮ್ ಹಸುಗಳು ಎಷ್ಟಿದೆ ನಿಮ್ಮ ಹತ್ರ? ನೋಡಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಾ? ಎಷ್ಟು ಫ್ಯಾಮಿಲಿ? ಎರಡು ಕುಳ ಇದೀವಿ ನೋಡ. ಅವಯ್ಯ, ಅಮ್ಮ. ಮೊದ್ಲು 50 ಕುಳ ಇದ್ರು. ಅಯ್ಯೋಯ್ಯೋ, ಅಲ್ಲಿ ಜಾರ್ದು ಜಮೀನ್ ತಕೊಂಡವನೇ ನೋಡಿ. ಅಲ್ಲಿ ಒಂದ್ ದೊಡ್ಡಿ ಇತ್ತು. ಇದು ಹಳೆ ದೊಡ್ಡಿ ಮಾಮೂಲಿ. ಕೆಳಗಡೆ 2 ದೊಡ್ಡಿ ಇದು. ಒಂದು ಒತ್ತುವರಿ ಜಮೀನು,
ಒಂದ್ 70 ಎಕರೆ ಜಮೀನ್ ಮಾಡಿದ್ದು 30 ಕೊಳ ಇದ್ರು ಅಲ್ಲಿಯೇ ಈಗಿಲ್ಲ. ಎಲ್ಲ ಬಿಟ್ಟು ಈಗ ಅಲ್ಲೂ ಆ ಊರಲ್ಲೂ ಯಾರು ಇಲ್ಲ, ಯಾರು ಒಬ್ರು ಇಲ್ಲ. ಒಬ್ರು ಹಿಂಗೆ ಹೋಗ್ಬೇಕಾ? ಎಷ್ಟು ಕಿಲೋಮೀಟ್ರು? ಇಲ್ಲೇ ದಂಡೆ ನೋಡ, ಆ ಮರ ಕಾಣುತ್ತವೆ. ಆ ಮರ ಕಾಣುತ್ತೆ. ಮನೆಗಳಿದಾವ? ಏನಿಲ್ಲ ಅಂತ ಮನೆಗೇನು ಏನಿಲ್ಲ, ಬೆಳೆ ಬೆಳ್ಕ ಎಲ್ಲ ಬಿಟ್ಟು ಹೊಂಟೋದ್ರಲ್ಲ, ಬೆಳೆ ಬೆಳ್ಕ. ನೋಡಿ, ಒಂದು ಕಾಡು ಪಕ್ಕ ಇದ್ರೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗತ್ತೆ, ಎಷ್ಟು ನರಕ ಇರುತ್ತೆ ಅಂತ ನಮ್ಗಂತೂ ಮಾತೇ ಬರ್ತಾ ಇಲ್ಲ. ಇರಿ ಇರಿ, ಏನಿಲ್ಲ, ಧೈರ್ಯ ಇಲ್ಲ. ನನಗೆ ನಿಜವಾಗ್ಲೂ ಯಪ್ಪ ನೀರ್ ಕುಡಿತೀರಾ? ಬರ್ತಾ ಎಷ್ಟು ಆನೆಗಳು ಕಾಯ್ದು ರೋಡಲ್ಲೇ ಅಂಕಲ್ ಹೆಜ್ಜೆಗಳು ನೋಡಿ, ಮೊನ್ನೆ ರಾತ್ರಿ ನೋಡಿ ಇಲ್ಲೇ ಬಂದು ನಿಂತ್ಬಿಟ್ಟಿದೆ. ನೀರ್ ಬರೋಕೆ ಇತ್ತಿಂದ ಹಿಂಗೆ ಈ ತೊಟ್ಟಿಗೆ ಹೋಗಕ್ಕೆ ನೋಡಿ, ತೊಟ್ಟಿ ಅದೇ ನೋಡಿ, ತೊಟ್ಟಿ ಎಲ್ಲಿದೆ ನೋಡಿ ಇಲ್ಲೇ ಅದೇ ನೋಡಿ. ಅದರಿಂದ ಅಲ್ಲಿ ಕೆಳಗಡೆ ಐತೆ ಅಲ್ಲಿ ತೊಟ್ಟಿ. ಅಥವಾ ಇವೆಲ್ಲ ನಿಮ್ಮ ಹಸುಗಳ? ಬನ್ನಿ. ನೀವ್ ಇಲ್ಲಿ ಹಸುಗಳನ್ನೆಲ್ಲ ಮೇಸಕ್ ಹೋಗೋದು, ಎಲ್ಲಿ ಹೋಗ್ತೀರಾ ಮೇಸಕ್ಕೆ? ಇಲ್ಲೆಲ್ಲ ಇಲ್ಲೇ ಬಿಟ್ಕೊಂತೀರಾ? ನೋಡಿ, ಮೊದ್ಲೆಲ್ಲ ಎಲ್ಲ ಇದೆ ಬೇಸಾಯ ಅನ್ಸತ್ತೆ ಇವ್ರದೆಲ್ಲ. ನಿಮ್ದೆಲ್ಲ ಮೊದ್ಲಿದೆ ಹಸುಗಳದೆ? ಹಾಲು ಗೀಲು ಎಲ್ಲ? ಹಾಲು ಮಗ ಹೆಂಗಸರುಗಳಿಂದ ಬೆಣ್ಣೆ ತುಪ್ಪ ಮಾಡಿ. ಆನೆಗಳಿಗೆ ಏನು ಸಿಗ್ಲಿಲ್ಲ. ನಮ್ಮ ಅದೃಷ್ಟ ಅನ್ಸುತ್ತೆ ಮೋಸ್ಟ್ಲಿ. ಆದ್ರೆ ಆನೆ ಎಲ್ಲ ಅದೃಷ್ಟ. ಆ? ರೋಡಲ್ಲೇ ಇರಲ್ಲ. ಹ್ಮ್. ಇವು ಆನೆಗಳು ಯಾವ್ದಿಲೇ ಮೇಯ್ತವೆ, ಕೆಲವರು ಬೆರುಕೆ ಎದ್ರಕಂದವ್ರೆ. ನೀವ್ ಧೈರ್ಯ ಬಂದ್ರೆ ಅದೇಳಿ ಸತ್ಯ. ಆನೆ ಹೆಜ್ಜೆ ನೋಡಿಲ್ಲ. ನಾವು ರೋಡ್ ಮುಖಾಂತರ ಬಂದ್ವಿ, ಬಟ್ ಟ್ರಾಕ್ಟರ್ ಬರ್ತಿತ್ತು, ಅದೊಂದ್ ಧೈರ್ಯ ಇತ್ತು. ಆದ್ರೆ ಏನ್ ಮಾಡ್ತೀರ, ಮತ್ತೆ ರೋಡಲ್ಲಿ ಮಾತ್ರ ತುಂಬಾ ಸಗಣಿ ಅವೆಲ್ಲ ತುಂಬಾ ಇತ್ತು. ಇರ್ತಾವಲ್ಲ, ಲೈಟ್ ಹಾಕಿರೋದು. ರಾತ್ರಿ ಇರೋದವ್ರೆ ದಾರಿಲಿ ನೋಡಿ. ಬೆಳಿಗ್ಗೆ ಹೊತ್ತಿರಲ್ಲ. ಹಗಲೊತ್ತಿರಲ್ಲ, ಅದೇ ಈಗ ಶೂಟಿಂಗ್ ಯಾವ್ದಕ್ಕೆ ತೆಗಿತಾ ಇರೋದು ನೀವು? ನಾವು ಕುರಿ ಮಂದಿ ದುಡ್ಡಿ ಅಂತ ಮಾಡಿದ್ವಿ ಅಣ್ಣ. ಎಷ್ಟೊಂದ್ 15 ವರ್ಷ ಆಯ್ತು ಬೆಂಕಿಯಲ್ಲಿ ಇಳೋದು ಅಂತ. ಅವಾಗ ಹೆಂಗೆ ಅಂದ್ರೆ ಇಲ್ಲಿ ಮುಂದ್ಗಡೆ ಒಂದ್ ಊರ್ ಐತೆ, ಅದು ಇದಕ್ಕಿನ್ನೂ ಚೆನ್ನಾಗದೆ, ಇದಕ್ಕಿನ್ನೂ ಚೆನ್ನಾಗದೆ. ಕುರಿಮಂದಲ್ಲಿ ಟೈರ್ ಗಾಡಿ ಎಲ್ಲ ತಗೊಬಂದು 20 ವರ್ಷ ಆಯ್ತದು. 80 ಕೊಳ ಇದ್ರೆ 80 ಕುಳ. ಹೌದು. ಇವಾಗ ನಿಮ್ ಜೀವನ ಎಲ್ಲ ಹೆಂಗೆ? ಈಗ ಹಾಲು ಗೀಲು ಎಲ್ಲ ಇಲ್ಲಿ ಮಾರಕ್ ತಗೋಯ್ತೀರಾ? ಇಲ್ಲ ಏನಿಲ್ಲ, ಈಗ ಮಾಡ್ಕೋದಷ್ಟೇ. ಅಲ್ಲಿ ಮನೆ ಕಟ್ಟ ನೋಡಿ, ಕೋರ್ಮಂಗ್ಳೂರ್ ಬನ್ನಿ. ಮನೆ ಕಟ್ಟ ಹೆಂಗ್ ಕಟ್ಟಾರ? ಅವ್ರದ್ ಬಿಡಿ, ದುಡ್ಡಿರೋ ಮಾಡ್ತಾರೆ ಪಾಪ. ನಿಮ್ ಜೀವನ ನಿಮ್ ಅವರು ನೀವ್ ಹೇಳುವಂಗೆ ಯಾವಾಗ ಬರ್ತಾರೆ, ಒಂದ್ ತಿಂಗಳಿಗೋ 2 ತಿಂಗಳಿಗೋ. ಇಲ್ಲಿ ನಾವು ಎನಿ ಟೈಮ್ ಇರ್ಬೇಕಲ್ಲ. ಈಗ ನಿಮ್ ಎಷ್ಟ್ ಫ್ಯಾಮಿಲಿ ಇದೆ? ಇಬ್ರೆ, ಅವರು ನಾವಿಬ್ರೆ. ನೀವು ಏನ್ ಕೆಲ್ಸ? ಮಾಮೂಲಿ ಇಲ್ಲೇ ಹಸುಗಳು ನೋಡ್ಕೊತೀವಿ. ನಿಮ್ ಮತ್ತೆ ತಿಂಗಳಿಗೆ ಇದು ದುಡ್ಡು ಖರ್ಚಿಗೆ ಕೆಲಕ ಇವು ಹಸುಗಳಲ್ಲೇ ಮೇಂಟೈನ್ ಮಾಡ್ಬೇಕು. ಬೆಣ್ಣೆ ಗಿಣ್ಣೆ ಮಾರ್ತೀರಾ? ಅಷ್ಟೇ. ಏನು ಸಂಪಾದನೆ ಇಲ್ಲ. ಹಿಂದೆ ಹೊಲ ಮಾಡ್ತಿತ್ತು. ಇಲ್ಲೆಲ್ಲ ಈ ಮೊದ್ಲೆಲ್ಲ ಬೇಸಾಯ ಮಾಡ್ತಿದ್ರಂತೆ, ಈಗ ನಿಲ್ಲಿಸ್ಬಿಟ್ರ? ಏನ್ 10 ವರ್ಷ ಆಗೋಯ್ತು ಎಲ್ಲ. ರಾಗಿ ಅವರೆಕಾಳು ಬೇಕಾದ ಬೆಳಿತಿದ್ವು 80 ಕೊಳ ಇದ್ದಾಗ. ಈಗ ಆಗಲ್ಲ, ಈಗ ಆಗಲ್ಲ. ಎಲ್ಲ ಪ್ರಾಣಿಗಳು ಬೇಕತ್ತವೆ. ಮೊನ್ನೆ ನೈಟ್ ನೋಡಿ ಇಲ್ಲಿ ಬಂದಿದ್ರು. ಈಗ ಇಲ್ಲಿ ಬರ್ತವೆ. ಇಲ್ಲಿ ಬಂದಿತ್ತು. ಅಲ್ಲ, ನಿಮ್ ಭಯ ಆಗಲ್ವಾ ನಿಮ್ಗಳಿಗೆ? ಏನ್ ಮಾಡ್ದೆ, ಬಳಸ್ಕೊಬಂದು ಬ್ಯಾಟ್ರಿ ತಕೊಂಡ್ ಹಂಗಾಣ್ ಬಂದೆ. ಹಂಗ ಓಡ್ಬಿಡ್ತು ನೋಡಿ. ಇಲ್ಲಿ ಬಂದಿದ್ರು. ಇಲ್ಲಿ ಇದೆಯಲ್ಲ ಸಗಣಿ. ಸಗಣಿ ಇದೆ ನೋಡಿ, ಇಲ್ಲಿ ಬಂದಿತ್ತು. ಹಿಂಗ್ ನೀರು ಹಿಂಗ್ ಹೋಗಿಲ್ಲ. ಈ ಕರುಗಳನ್ನು ಮಾರ್ತೀರಾ? ಮಾಡ್ತಾರೆ ಕರುಗಳು. ಎಲ್ಲಿ ಬಂದ್ ತಗೊಂಡ? ಈಗ ಶೂಟಿಂಗ್ ಯಾವತ್ತು ಈಗ ಕೊಡಲ್ಲ ಬಿಡಿ. ಯಾವ್ದು ಈಗ ಜಮೀನವ್ರಿಗೆ ಬಿಡೋಲ್ರು. ಏನಕ್ಕೆ ಹಂಗ್ ಮಾಡ್ತಿರೋದು? ಎಲ್ಲ ಅರಣ್ಯ ಇದ ಬಂದು ಒಳಗಡೆ ಲಾಸ್ ಮಾಡ್ತಾರೆ ಅನ್ಬಿಟ್ಟು ಮಾಡ್ತಾರೆ. ನೀವ್ ಇದನ್ನೆಲ್ಲ ಅವ್ರು ಟ್ರ್ಯಾಕ್ಟರ್ನವ್ರು ಏನಿಗೆ ಬರೋದು? ಟ್ರ್ಯಾಕ್ಟರ್ ಇಲ್ಲಿ ಜಮೀನು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹರಿಹರದವ್ರು ಕೆಳಗಡೆ, ಅವರು ಲೋಕಲ್ ಅವರು ಇದ್ ಮಾಡ್ತಾರೆ. ಅಷ್ಟ್ ಚೆನ್ನಾಗ್ ಕಟ್ಸೋರ ಮನೆ ಅದ್ ನೋಡಿ. ಅವರು ಬೆಂಗಳೂರವ್ರೆ. ಇವೆಲ್ಲ ಹಸುಗಳು ನಿಮ್ಮವು ನೋಡಿ ಪಾಪ. ಯಪ್ಪ, ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತೈತಿ. ಇವ್ರು ನಿಮ್ ನಮ್ಗೆ ಒಂದ್ ಕುತೂಹಲ, ನಾವ್ ಯಾವಾಗ್ಲೂ ಬಂದಿರ್ಲಿಲ್ಲ. ಬಂದ್ಬಿಡಿ. ಎಲ್ಲಾರ ಸಿಕ್ಕಿದ್ರೆ ಇಲ್ಲ, ಆನೆದ ಯಾವಾಗ್ಲೂ ನಾವ್ ಮಾಡಕ್ ವಿಡಿಯೋ ಮಾಡಕ್ ಹೋಗಿ ಅವಯ್ಯ ತಗ್ಲಾಕ ಇರೋದು. ಅದ್ ಕುರಿ ಮಂದಿ ದುಡ್ಡಿ. ಅದ್ ಕುರಿ ಮಂದಿ ದುಡ್ಡಿ. ಅಲ್ಲಿಗೂ ಇಲ್ಲಿಗೂ ಎಷ್ಟು ಕಿಲೋಮೀಟರ್ ಆಯ್ತಾ? 2 ಕಿಲೋಮೀಟರ್ ಅಷ್ಟೇ. ಬಟ್ ಇಲ್ಲಿ ಬರ್ತಾ ದೂರ ಅನ್ಸುತ್ತೆ. ರೋಡ್ ಬಳಸ್ಕೊ ಬರ್ಬೇಕಲ್ಲ. ಕುರಿ ಮಂದಿ ದೊಡ್ಡ ಎಲ್ಲ ನೀವು ಶೂಟಿಂಗ್ ತೆಗ್ದಿತ್ತು, ಟೈರ್ ಗಾಡಿ ಎಲ್ಲ ತೆಗ್ದಿದ್ರು ನೋಡಿ. 18ರಿಂದ 20 ವರ್ಷ ಆಯ್ತು. ಒಂದು 15-20 ಗಾಡಿ ಕರೆಸಿದ್ರೆ. ಹೌದು, ಅವಾಗ ಫುಲ್ ಜನ ಆಯ್ತು. ಅಲ್ಲಿ ಇಲ್ಲ ಈ ತರ ಕಾಡು ಕಟ್ಟಿರ್ಲಿಲ್ಲ. ಏನಕ್ಕೆ ಬಿಟ್ಬಿಟ್ರು? ಮೇನ್ ರೀಸನ್ ಏನು? ಏನಿದೆ, ಆನೆಗಳ ಕಾಟ. ಇಲ್ಲಿ ಯಾವ್ದು ರೂಟ್ ಇಲ್ವಲ್ಲ, ಸಂಪಾದನೆ ಏನ್ ಮಾಡೋದು. ತೊಂದ್ರೆ ಆಯ್ತು.
ಎಲ್ಲ ಬೆಂಗಳೂರು ಮತ್ತು ಬೆಂಗಳೂರು ಬಂದು ಒಬ್ಬ ಆದ್ರೂ ನಿಜ ತುಂಬಾ ಕಷ್ಟ ಇದೆ. ನಮಗ್ ಭಯ ಇಲ್ಲ. ನಾಷ್ಟ ಮಾಡಿದ್ರಾ? ನಿಮಗ್ ಭಯ ಇಲ್ಲ? ನೋಡಿ ನಾಷ್ಟ ಮಾಡ್ಕೊ ಬಂದ್ವಿ. ಇದ್ ಪರವಾಗಿಲ್ಲ ಪಾಪ ನಿಮ್ ಕಷ್ಟ. ಇರ್ಲಿ ನಿಮ್ಮನ್ನ ಕರ್ಕೊಂಡ್ ಏನೋ ಬಂದ್ಬಿಟ್ರ ಬರುತ್ತ್ಯಾ ಅಂತ. ವಿಡಿಯೋ ಮಾಡ್ಕನೆ ಮತ್ತೆ ಇನ್ನೇನ್ ಈಗ ಸಡನ್ ಆಗಿ ಹುಷಾರು ಇಲ್ಲ ಅಂತಂದ್ರೆ ಏನ್ ಕತೆ ನಿಮ್ದು? ಕಷ್ಟ ಸದ್ಯ ಒಂದೇನಪ್ಪಾ ಅಂದ್ರೆ ನಿಮ್ಗೆ ಕರೆಂಟ್ ಕೊಟ್ಟವ್ರೆ. 25 ವರ್ಷ ಆಯ್ತು. ಭಾಳ ಅನುಕೂಲ ಮಾಡ್ಕೊಟ್ರಲ್ಲ. ಆ? ನೀರು ಕರೆಂಟ್ ಮನೆ ಹತ್ರ ನೀರ್ ಬರ್ತದೆ. ತೊಂದ್ರೆ ಇಲ್ಲ. ಅಲ್ಲಿ ಮೋಟ್ರ್ ಅದೇ ಚುಚ್ಚ ಹಾಕಿದ್ರೆ ನೀರು ಬರ್ತದೆ ನೀರು.